ಎಕ್ಸ್ಪೈರ್ಡ್ ಆದರು. ಎಷ್ಟು ಮಕ್ಕಳು ಇದೆ ನಿಮ್ಗೆ? ಒಂದೇ ಮಗ ಅವ್ರಿಗೆ ಮಾತ್ರ. ಸಡನ್ನಾಗಿ ಅವ್ರೇನು ಹೇಳ್ಬಿಟ್ಟು ಆ ಯಪ್ಪ ತೀರೋಗಿದ್ದು ಟೈಮ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮಗುನು ನೀನು ಬಿಟ್ಬಿಟ್ಟು ನೀನು ಸ್ವಲ್ಪ ದಿವಸ ಹೊರಗಡೆ ಇರು ಅಂತ ಹೇಳಿದ್ರು. ನಿಮಗೆ ಯಾರೂ ಸಪೋರ್ಟ್ ಮಾಡಿಲ್ವಾ? ಇಲ್ಲ ಸರ್, ಇಲ್ಲ. ಆ್ಯಕ್ಚುಲಿ ರಿಜಿಸ್ಟರೇ ಆಗಿದ್ದು ನಾವು ಅವಾಗ 18 ಇಯರ್ಸು ಅವರು ಎಕ್ಸ್ಪೈರ್ಡ್ ಆಗಿರುವಾಗ ಅವ್ರ ಡ್ಯಾಡಿ. ನಿಮ್ಮ ಮುಖ ತೋರಿಸಿ. ಅವ್ರ ಡ್ಯಾಡಿ ಇಲ್ಲ ಕಂತು ನೋಡಿ. ಆದಮೇಲೆ ರಿಜಿಸ್ಟರ್ ಆಗಿದ್ದು ಆ್ಯಕ್ಚುಲಿ ನೋಡಬೇಕಿದ್ರೆ ಸ್ಟೇಷನ್ಗೆ ಹೋಗಿದ್ರೆ ಏನಾದರೂ ಆಗ್ತಾ ಇದ್ದೇನೋ. ಸರಿ, ಅವಾಗ ಚಿಕ್ಕ ವಯಸ್ಸು, ಅವಾಗ ಭಯ ಬೇರೆ, ಇಲ್ಲಿ ಬೇರೆ ಬಡ ಕಾಂಡ, ಅಲ್ಲೂ ಅವರು ಸೇರಿಸಲಿಲ್ಲ. ಸೊ ನಮ್ಮ ಅಕ್ಕ ಏನು ಮಾಡಿದ್ಲು, ಹಾಸ್ಟೆಲಲ್ಲಿ ತಿಪ್ಸಂದ್ರ ಹಾಸ್ಟೆಲಲ್ಲಿ ಸೇರಿಸ್ಬಿಟ್ಲು. ಸ್ವಲ್ಪ ದಿವಸ ಹಾಸ್ಟೆಲಲ್ಲೇ ಇದ್ದೆ. ಆಮೇಲೆ ನಮ್ಮ ಅಕ್ಕ ನಮ್ಮ ಡ್ಯಾಡಿ ತುಂಬ ಗಲಾಟೆ ಮಾಡಿದ್ರು, ನನ್ನ ಮಗಳು ಯಾಕೆ ಹಾಸ್ಟೆಲಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿ ಈಜಿಪುರ ಹಾಸ್ಟೆಲಲ್ಲಿ ಈಜಿಪುರಲ್ಲಿ ಮನೆ ತಗೊಂಡು ನನ್ನ ಡ್ಯಾಡಿ ಜೊತೆಯಲ್ಲಿದ್ದೆ. ಇದಾಗಿದ್ದು ಒಂದು 15 ಇಯರ್ಸ್ ಬ್ಯಾಕು. ಡ್ಯಾಡಿ ಜೊತೆ ಡ್ಯಾಡಿಗೆ ಸಡನ್ನಾಗಿ ಕ್ಯಾನ್ಸರ್ ಅಟ್ಯಾಕ್ ಆಯಿತು. ಮತ್ತು ಅಟ್ಯಾಕ್ ಆಗಿದ ತಕ್ಷಣ ಇವಾಗ ಡ್ಯಾಡಿ ಎಕ್ಸ್ಪೈರ್ಡ್ ಆದರೆ ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಆವಾಗ ನಮ್ಮ ಕಸಿನ್ ಬ್ರದರ್ಸ್ ಎಲ್ಲ ನಮ್ಮ ಡ್ಯಾಡಿ ನನಗಿರೋದು ಒಂದೇ ಅಕ್ಕ. ನಿಮ್ಮ ಕೈ ತೋರಿಸಿ ನೋಡಿ, ಎಂತ ಆಗಿದೆ ನೋಡಿ, ರೊಮ್ಯಾಟೈಡ್ ಆರ್ಥರೈಟಿಸ್ ಅಂತ ಹೇಳ್ಬಿಟ್ಟು ಈ ಥರ ಆಗಿದೆ ಕಾಲು. ನಿಮ್ಮ ಮಕ್ಕಳು